ಫ್ರೆಂಡ್ಸ್, ವೆಲ್ಕಮ್ ಟು ದಾಕ್ಷಾಯಿಣಿ ವ್ಲಾಗ್ಸ್. ನಾನಿವತ್ತು ಟಿಫನ್ ಎಲ್ಲ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಮಿನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ತಿಂಡಿ ತಿಂದ್ಬಿಟ್ಟು ಹಸ್ಬೆಂಡು ಕೆಲಸಕ್ಕೆ ಹೋದರು. ನಾನು ಬಟ್ಟೆ ಎಲ್ಲ ಎತ್ತು ಮಡ್ಚೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಅಕ್ಕಿ ಬಂತು. ಇದನ್ನು ನೋಡೋದಕ್ಕೆ ನನಗೆ ತುಂಬ ಇಷ್ಟ. ಅದು ದಿನ ಈ ಟೈಮ್ಗೆ ಬರುತ್ತೆ. ಏನು ತಿನ್ನುತ್ತೆ ಅಂತ ಗೊತ್ತಿಲ್ಲ, ಅಥವಾ ಇಲ್ಲಿ ಫ್ರೀ ಆಗಿದೆ ಓಡಾಡೋಕ್ಕೆ ಅಂತ ಬರುತ್ತೋ ನನಗೆ ಗೊತ್ತಿಲ್ಲ. ಅದನ್ನು ನೋಡ್ಕೊಂಡು ಕುತ್ಕೊಂಡೆ. ಸರಿ, ಟೈಮ್ ಆಗುತ್ತೆ, ಇವತ್ತು ಏನು ಕೆಲಸ ಇಲ್ಲ, ಆರಾಮಾಗಿರೋಣ ಅಂದ್ಕೊಂಡು ಬಟ್ಟೆ ಎತ್ತು ಮಡಚಿ ಇಡ್ತಾ ಇದ್ದೆ. ಬಟ್ಟೆ ಎಲ್ಲ ಮಡಚಿಟ್ಟು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ನನಗೆ ಹುಷಾರಿಲ್ಲ ಅಂದ್ಬಿಟ್ಟು 2 ಡೇಸಿಂದ ನಾನು ಸ್ನಾನನೂ ಮಾಡಿದ್ದಿಲ್ಲ, ಜ್ವರ ಎಲ್ಲ ಬಂದಿದೆ ಅಂದ್ಬಿಟ್ಟು. ಸರಿ, ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟೆ. ಆಚೆಗಡೆ ಬಿಸಿಲು ಚೆನ್ನಾಗಿದೆ, ಗಾಳಿನೂ ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಬಟ್ಟೆ ಹಾಗೆ ಒಣಗ್ತಾ ಇದ್ದರೆ ಒಂದೊಂದೇ ಗಾಳಿಗೆ ಬಿದ್ದು ಹೋಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಬೇಗ ಹಾಕ್ಬಿಟ್ಟು ಬಟ್ಟೆನ ಕ್ಲಿಪ್ಗಳನ್ನ ಹಾಕ್ಬಿಟ್ಟೆ. ಗಾಳಿ ಅಷ್ಟು ಸ್ಪೀಡಾಗಿತ್ತು. ಬಟ್ಟೆ ಹಾಕಿದ್ದೆಲ್ಲ ಹಂಗಂಗೆ ಬಿದ್ದು ಹೋಗ್ತಾಯಿತ್ತು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಕ್ಯಾಪ್ಸಿಕಮ್ ಗಿಡ ಹಾಕಿದ್ರು. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ. ಇದರಲ್ಲಿ ಅಷ್ಟು ಚೆನ್ನಾಗಿ ಬಿಟ್ಟಿಲ್ಲ, ಒಟ್ನಲ್ಲಿ ಕಾಯಿ ಚೆನ್ನಾಗಿದೆ, ಅಂದರೆ ಅದರಷ್ಟು ಚೆನ್ನಾಗಿ ಬೆಳೆದಿಲ್ಲ. ಎರಡರಲ್ಲೂ ಈಚು ಚೆನ್ನಾಗಿದೆ. ಮತ್ತು ನಂದು ಇದು ಮನಿ ಪ್ಲ್ಯಾಂಟ್ಸು. ನಾನು ಇದಕ್ಕೆ ಹೋಲ್ ಮಾಡಿರಲಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ ಅಂತ ಬೆಳೆಸ್ತಾ ಇದ್ದೆ. ಒಂದು 7-8 ಮಂತ್ಸ್ ಆಗಿದೆ ಇದನ್ನು ಬೆಳೆಸಿ ನಾನು. ಸರಿ, ಅದು ಹೋಲ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹೋಲ್ ಮಾಡಿದೆ. ಚಿಗುರು ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಇನ್ನೊಂದರಲ್ಲಿ ಮನಿ ಪ್ಲ್ಯಾಂಟ್ಸ್ ಹಾಕಿದ್ದೆ. ಇದೂ ಅಷ್ಟೇ, ಮಣ್ಣೆಲ್ಲ ಸ್ವಲ್ಪ ಈಸಿ ಮಾಡಿಕೊಟ್ಟು ಶುಭ್ರ ಮಾಡಿಕೊಟ್ಟು ಇದು ಚೆನ್ನಾಗಿ ಚಿಗುರುತ್ತಾ ಇತ್ತು. ಆ ಚಿಗುರನ್ನೆಲ್ಲ ನೋಡಿಬಿಟ್ಟು ಖುಷಿ ಆಯಿತು, ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು. ಇದಕ್ಕೂ ಒಂದು ಹೋಲ್ ಹಾಕ್ಬಿಟ್ಟು, ಇಲ್ಲೇ ಪಕ್ಕದಲ್ಲಿ ಆಲೂವೆರಾ ಗಿಡ ಇತ್ತು, ಅದಕ್ಕೂ ಅಷ್ಟೇ ಮಣ್ಣೆಲ್ಲ ಈಸಿ ಮಾಡಿಕೊಟ್ಟೆ. ಇದು ಗಿಡ ಎಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಇವತ್ತು ಗಿಡಗಳದ್ದು ಟೇಕ್ ಕೇರ್ ಮಾಡ್ತಾಯಿದ್ದೆ. ಕೈಗೆ ಸ್ವಲ್ಪ ಏಟಾಯಿತು, ನೋವಾಗ್ತಾನೆ ಇತ್ತು. ಅದು ಗೆಣ್ಣಿಗೆ ಏಟಾಗಿರೋದ್ರಿಂದ ಈ ಗಿಡ ನಾನು 1 ವರ್ಷದಿಂದ ಹಿಂಗೆ ಇದೆ. ಅದು ಮೇಲೂ ಹೇಳ್ತಾ ಇಲ್ಲ, ಕೆಳಗೂ ಹೋಗ್ತಾ ಇಲ್ಲ, ಚಿಗುರುತನೂ ಇಲ್ಲ, ಏನೂ ಇಲ್ಲ. ಸರಿ ಅಂದ್ಬಿಟ್ಟು ಇದಕ್ಕೂ ಮಣ್ಣೆಲ್ಲ ಸ್ವಲ್ಪ ಶುಭ್ರ ಮಾಡಿಕೊಟ್ಟೆ, ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಇದು ಮನಿ ಪ್ಲ್ಯಾಂಟ್ ಗಿಡ ನಾನು ಇದರಲ್ಲೇ ಕಿತ್ತು ಎಲ್ಲ ಕಡೆ ಇಟ್ಟಿರೋದು. ಇದನ್ನ ಬಂದು ನಮ್ಮ ಅತ್ತೆ ಹಾಕಿರೋದು. ಅದನ್ನು ಅವ್ರು ಹಂಗೆ ಸ್ಟ್ರೈಟ್ ಬಿಟ್ಟಿದ್ರು. ನಾನು ಅದನ್ನು ಬೆಳಗಡೆ ಎತ್ತಿಬಿಟ್ಟು ಕ್ಲೀನಾಗಿ ಕಟ್ಬಿಟ್ಟು ಮೇಲೆ ಬೆಳೆಸ್ಬೇಕು ಈ ಗಿಡನ ಅಂದ್ಬಿಟ್ಟು ಇದು ಮಾಡಿದೆ. ಇದರಲ್ಲಿ ಇನ್ನೂ ಹೂವೇ ಬಿಟ್ಟಿಲ್ಲ, ಚಿಗುರು ಚೆನ್ನಾಗಿ ಆಗ್ತಾ ಇದೆ. ಇದು ಸೇವಂತಿಗೆ ಗಿಡ, ಇದರಲ್ಲೂ ಮೊಗ್ಗೆಲ್ಲ ಚೆನ್ನಾಗಿ ಬಿಟ್ಟಿದೆ. ಇದು ಸುಗಂಧರಾಜ, ಇದು ಡೇರಿ ಹೂ ಗಿಡ. ಇದರಲ್ಲಿ ಹೂವು ಯಾವಾಗಲೂ ಬಿಡುತ್ತೆ. ನನಗೆ ಈ ಗಿಡ ತುಂಬಾ ಇಷ್ಟ. ಇದು ರೋಸ್ ಗಿಡ, ಇದು ಅಷ್ಟು ಚೆನ್ನಾಗಾಗಿಲ್ಲ. ಇದು ಅದಾಗದೇ ಹುಟ್ಟಿ ಬೆಳೆದಿದೆ, ಪಿಂಕ್ ಕಲರ್ ಹೂವು. ಇದು ಬಿಳಿ ಶಂಖ ಹೂವು, ಇದು ನೀಲಿ ಶಂಖ ಹೂವು. ಇದು ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ, ಒಂದಲ್ಲ ಎರಡು ಈ ಥರ. ಇದು ನಂಜುಬಸಳೆ ಗಿಡ ಅಂತಾರೆ. ಇದು ತುಂಬೆ ಹೂ ಗಿಡ. ಇದಿಷ್ಟು ಗಿಡಗಳದ್ದು ನೋಡಿಕೊಂಡು ಮುಗಿಸೋ ಅಷ್ಟರಲ್ಲಿ 1:30 ಆಗಿತ್ತು. ಅಷ್ಟರಲ್ಲಿ ಹಸ್ಬೆಂಡು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಕಳಿಸಿದ್ದೀನಿ, OTP ತಗೋ ಅಂತ ಕಳಿಸಿದ್ರು. ಅದನ್ನು OTP ತೊಗೊಳ್ಳೋಣ ಅಂತ ಬಂದೆ. ಏನು ಕೆಲಸ ಇಲ್ಲ ಅಂದ್ಕೊಂಡು ಆರಾಮಾಗಿದ್ದೆ. ನೋಡಿದ್ರೆ ಸಡನ್ನಾಗಿ ಹೇಳಿದ್ರು OTP ತಗೋ ಅಂದ್ಬಿಟ್ಟು. 13 ಫೈಲ್ ಏನೋ ಇತ್ತು. ಇದನ್ನು ಮುಗಿಸೋ ಅಷ್ಟರಲ್ಲಿ ನನಗೆ ಟೈಮು 3:15 ಆಗಿತ್ತು. ಟೈಮ್ ಇರಲಿಲ್ಲ ನನಗಿವತ್ತು. ಸೊ ಆಮೇಲೆ ನಾನು ಸ್ನಾನಕ್ಕಂತ ಹೋದೆ. ಫಸ್ಟು ಊಟ ಮಾಡಿ ಹೋಗೋಣ ಅಂದ್ಕೊಂಡೆ. ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟು ಸ್ನಾನ ಮಾಡಿಕೊಂಡು ತಲೆ ಕೂದಲೆಲ್ಲ ಒಣಗಿಸ್ಕೊಂಡೆ. ಇನ್ನು ನನಗೆ ಮೊದಲೇ ಹುಷಾರಿಲ್ಲ, ಕೂದಲು ಹಂಗೆ ಹಸಿ ಬಿಟ್ಕೊಂಡು ಮತ್ತೆ ತಲೆ ಎಲ್ಲ ಕಟ್ಕೊಂಡ್ರೆ ಮತ್ತೆ ಹೆಡ್ ಪೇಯ್ನ್ ಎಲ್ಲ ಬರುತ್ತೆ, ಮತ್ತೆ ಜ್ವರ ಬಂದುಬಿಡುತ್ತೆ ಅಂದ್ಬಿಟ್ಟು ಹೆದ್ರುಕೊಂಡು ಕೂದಲು ಒಣಗಿಸ್ಕೊಂಡು ಅರ್ಜೆಂಟಲ್ಲೇ ಊಟ ಮಾಡಿದೆ. ನನಗೆ ಗಬಗಬ ಅಂತ ಊಟ ತಿನ್ನೋಕ್ಕೆ ಬರಲ್ಲ, ನನಗೆ ನಿಧಾನಕ್ಕೆ ಊಟ ತಿನ್ನಬೇಕು. ಸರಿ, ಊಟನ ಅರ್ಜೆಂಟಿಗೆ ತಿಂದುಬಿಟ್ಟು ಸ್ವಲ್ಪನೇ ತಿಂದು ಹೋದೆ. ನಾನು ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗಿತ್ತು. ನಾನು ತಲೆ ಬಾಚ್ಕೊಳ್ಳೋ ಅಷ್ಟರಲ್ಲಿ 4:10 ಆಗೋಗಿತ್ತು ಟೈಮು. ಸ್ಕೂಲ್ ಹತ್ರ ಹೋಗೋಣ ಅಂತ ಟೈಮು 4:10 ಆಗಿದೆ. ಲೇಟಾಗಿದೆ ಹೋಗೋದಕ್ಕೆ. ಇವಾಗ ಹೋಗ್ತಾಯಿದ್ದೀನಿ. ಸರಿ, ಹೋಗೋಳನ್ನ ಕರ್ಕೊಂಬರೋಣ, ನನ್ನ ಮಗಳನ್ನ. ಬಂದೆ ಸ್ಕೂಲ್ ಹತ್ರ. ಇವಳಿಂದೇನು ನಾನು ಹೋದೆ, ಅವಳು ಸ್ಕೂಲಿಂದ ಬಂದಳು. ಸರಿ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಮನೆ ಹತ್ರ ಬಂದೆ. ನನಗೆ ಬಾಯೆಲ್ಲ ಒಂಥರ ಆಗಿತ್ತು ಜ್ವರ ಬಂದಿದ್ದಕ್ಕೆ. 1 ಪ್ಲೇಟ್ ಪಾನಿಪುರಿ, 1 ಪ್ಲೇಟ್ ಸುಕ್ಕ ಪುರಿ ತಿಂದ್ವಿ. ಆದರೂ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಸುಕ್ಕ ಪುರಿ ತಿಂದಿದ್ದಕ್ಕೆ. ಮೊನ್ನೆ ಹಸ್ಬೆಂಡ್ ತಂದು ಕೊಟ್ಟಿದ್ರು, ಇವತ್ತು ನಾನೇ ತಿಂದೆ ಬೇಕು ಅಂದ್ಬಿಟ್ಟು. ಸರಿ, ಅದು ತಿಂದ್ಬಿಟ್ಟು ನಾವು ಮನೆ ಹತ್ರ ಬಂದ್ವಿ. ನನಗಿನ್ನ ಕೆಲಸ ತುಂಬಾ ಇದೆ. ಬೆಳಗ್ಗೆ ಆರಾಮಾಗಿ ಇದ್ಕೊಂಡು ಮತ್ತೆ ಸಡನ್ನಾಗಿ ಕೆಲಸ ಮಾಡಿದೆ. ಸರಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋಗಿ
ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಎಲ್ಲ ಒಣಗಾಕಿದ್ದು ಚೆನ್ನಾಗಿ ಒಣಗಿತ್ತು. ಇವತ್ತು ಮಳೆ ಎಲ್ಲ ಏನು ಬಂದಿಲ್ಲ, ಗಾಳಿ ಬಿಸಿಲು ಚೆನ್ನಾಗಿದ್ದಿದ್ದ ಕಾರಣ ಬಟ್ಟೆ ಎಲ್ಲ ಕ್ಲೀನಾಗಿ ಒಣಕೊಂಡಿತ್ತು. ಬಟ್ಟೆ ಎಲ್ಲ ಎತ್ತಾಕ್ಬಿಟ್ಟು ನಾನು ಕೈಕಾಲು ಮುಖ ತೊಳ್ಕೊಂಡು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಇವತ್ತು ನಾನು. ಈ ಸಂಜೆ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ನನಗೆ ನನ್ನ ಮಗಳನ್ನ ಕಳಿಸಿ ಸುಧಾರಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಆಮೇಲೆ ಗಿಡಗಳನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡೆ. ಆಮೇಲೆ OTP ತಗೋ ಅಂದರು ಸಡನ್ನಾಗಿ. ಹಾಗಾಗಿ ನನಗೆ ಟೈಮೇ ಸಿಗಲಿಲ್ಲ ಎಲ್ಲೂ. ಸರಿ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡು ಇವಾಗ ಬಂದು ಪೂಜೆ ಮಾಡಿದೆ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡೆ, ಕ್ಲೀನಾಗಿ ಬೇಡ್ಕೊಂಡೆ ದೇವ್ರ ಹತ್ರ ಎಲ್ಲರನ್ನೂ ಚೆನ್ನಾಗಿಟ್ಟಿರು ಅಂದ್ಕೊಂಡು. ಸರಿ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದೆ. ಇದು ಇವತ್ತಿನ ನನ್ನ ದಿನ. ಓಕೆ ಗೈಸ್, ನನ್ನ ವ್ಲಾಗ್ಸ್ನ ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸ್ಗೆ ವೇಟ್ ಮಾಡ್ತಾಯಿರಿ, ಯಾವ ಟಾಪಿಕಲ್ಲಿ ಬರ್ತೀನಿ ಅಂತ ನೋಡ್ತಾಯಿರಿ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.